ಬರಗಾಲದಲ್ಲಿ ಮಳೆ ಬಂದಿರುವಲ್ಲಿ ಆ ಶಾರ್ಟ್ ಟೈಮಲ್ಲಿ ಒಂದು ಬೆಳೆ ತೆಗೆದಿದ್ದೀರಾ. ಆ ಬೆಳೆಗೆ ಏನು ಬಜೆಟ್ ಆಗಿದೆ ಸರ್? ಹೇಳಿ ಸರ್, ಗೊತ್ತಾಗಿಲ್ಲ. ಬರಗಾಲದಲ್ಲಿ ಬೀಳೋ ಮಳೆಗೆ ಬೆಳೆ ತೆಗ್ದಂಗೆ ಒಂದು ಶಾರ್ಟ್ ಟೈಮಲ್ಲಿ ಸಿನಿಮಾ ಮಾಡಿದ್ದೀರಾ. ಆ ಬೆಳೆಗೆ ಏನು ಬಜೆಟ್ ಆಯ್ತು ಅಂತ? ಬಜೆಟ್ ಅಲ್ಲಿ ಕೊನೆಯಲ್ಲಿ ಕೂತಿದ್ದಾರೆ ನೋಡಿ, ಅವ್ರಿಗೆ ಕೇಳಬೇಕು ಈ ಪ್ರಶ್ನೆ, ಪ್ರೊಡ್ಯೂಸರ್. ಅಲ್ಲ ಹೇಳಿ, ಏನಾಗಿದೆ? ಯಾಕಂದ್ರೆ ಶಾರ್ಟ್ ಟೈಮ್ 3 ದಿನಕ್ಕೂ ಹೆಚ್ಚು ಶೂಟಿಂಗ್ ಮಾಡಿದಿರಾ, ಎಕ್ಸ್ಟ್ರಾ ಕಾಸ್ಟ್ ಇತ್ತು. ಗೊತ್ತಿಲ್ಲ ನನಗೇನಂದ್ರೆ, ಈಗ ನಿಮ್ಮನ್ನ ನಾನು ಮನೆಗೆ ಊಟಕ್ಕೆ ಕರೆದಂಗೆ, ನಿಮ್ಮ ಮುಂದೆ ಒಂದು ಬಾಳೆ ಎಲೆ ಹಾಕ್ದಂಗೆ, ನಿಮಗೆ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಮಾತ್ರ ಎಲ್ರಿಗೂ ಹೇಳಿದ್ದಾರೆ. ಯಾರು ಬಡ್ಜೆಟ್ ನೋಡಿಲ್ಲ ಸರ್, ನಿಮಗೆ ತಿನ್ನಿಸ್ತಾ ಇದ್ದಾರೆ. ಎಂತಂದ್ರೆ ನೀವು ಕೂಡ ಒಂದು ಹೇಳಿದ್ರಿ, ಒಂದು ಸಿನಿಮಾಗೆ ಒಂದು ಅದರದೇ ಆದಂತ ಒಂದು ವ್ಯಾಲ್ಯೂ ಇರುತ್ತೆ, ಆ ಬಜೆಟ್ ಕ್ರಾಸ್ ಆಗಬಾರ್ದು. ಅದಿದೆ ಈಗ ತಗೊಂಡೋಗಿ ನಾನು ಎಷ್ಟು ಸುರಿದ್ರು ಒಂದು ಲಿಮಿಟ್ ಇದೆ, ಅದ್ರ ಮೇಲೆ ಸುರಿಯಕ್ಕಾಗಲ್ಲ. ಅದ್ರಲ್ಲಿ ಯಾವ ಡಿಸ್ಕೌಂಟ್ ಮಾಡಿಲ್ಲ ಸರ್. ನಾರ್ಮಲ್ ಏನಾಗುತ್ತೆ, ಎಲ್ರು ಇಟ್ಟಿದೆ, ಇರೋ ಬಡ್ಜೆಟ್ ಅಲ್ಲೂ ಒಂದು ಹಿಡಿಯೋದು, ಬೇಡ ಇನ್ನೂ ಕಮ್ಮಿ ಮಾಡೋಣ, ಅದು ಬೇರೆ. ಅದು ಮಾಡಿಲ್ಲ ಸರ್. ಐ ಥಿಂಕ್ ಯಾವ ಓಪನ್ ಹಾರ್ಟ್ ಅಲ್ಲಿ ಡನ್ ವಾಟ್ ಇಸ್ ನೀಡೆಡ್ ಫಾರ್ ದ ಫಿಲ್ಮ್. ಅಂಡ್ ತುಂಬಾ ಅದ್ಭುತ. ನಮಗೆ ಯಾವತ್ತೂ ಒಂದು ದಿನ ಎಲ್ಲಾ ಸಿನಿಮಾದಲ್ಲೂ ಏನಾದ್ರು ಒಂದು ಕೊರತೆ ಇರುತ್ತೆ. ಅಂದ್ರೆ ನಿರ್ಮಾಪಕರು ರಾಂಗ್ ಆಗಿದ್ದಾರೆ ಅಂತ ಏನಾದ್ರು ಒಂದು ಅಡಚಣೆ ಇರ್ಬೋದು, ಅಥವಾ ಬುಕ್ಕಿಂಗ್ ಆಗಿರೋದು ಯಾವ್ದೋ ವೆಹಿಕಲ್ ಬರ್ತಾನೆ ಇರ್ಬೋದು, ಇನ್ನೊಂದೇನಾದ್ರು ಸೆಟ್ಟಾಗಿ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಬಟ್ ಐ ಡೋಂಟ್ ನೋ, ನಮಗೆ ಯಾವತ್ತೂ ನಮ್ಮ ಸೆಟ್ಟಿಗೆ ಹೋದಾಗೆಲ್ಲ ಎವ್ರಿ ಟೈಮ್ ಇಷ್ಟು ಯಾವುದೋ ದೊಡ್ಡ ಕಾರ್ನಿವಲ್ ತರನೇ ಇರೋದು. ಐ ಥಿಂಕ್ ಬಹಳ ಕಮ್ಮಿ ಸೆಟ್ಗಳಲ್ಲಿ ನಾವೊಂದು 300, 400, 500 ಮೆಂಬರ್ಸ್ ಅಂತ ಇದ್ದಿದ್ದು ಬಹಳ ಕಮ್ಮಿ ಸೆಟ್. ಎಲ್ಲ ಸೆಟ್ ಅನ್ನು 1000, 1500, 2000 ಜನ, ಅಷ್ಟು ದೊಡ್ಡ ಸೆಟ್ಗಳು. ಐ ಥಿಂಕ್ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಆಸ್ ಪ್ರೊಡಕ್ಷನ್ ಹೌಸ್, ಅಂಡ್ ಐ ರಿಯಲಿ ಅಪ್ರಿಷಿಯೇಟ್ Satyajyoti Films for everything they have provided us. Thank you, Shiv sir. Thank you so much.